ಅದು ನಮಗೂ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅವ್ರು ಏನಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋದು. ಅವ್ರು ತಲೆ ಕೆಡಿಸ್ಕೋಬೇಕು. ಇಷ್ಟು ಫ್ಯಾನ್ಸು ಇಷ್ಟು ದುಡ್ಡು ಕೊಟ್ಟು ಬರ್ತಾರೆ ಮ್ಯಾಚ್ ನೋಡೋಕ್ಕೆ, ಆಮೇಲೆ ಈ ಥರ ಹೀನಾಯವಾಗಿ ಸೋಲ್ತಾರೆ ಇವರು. ವಿಲ್ ಜಾಕ್ಸ್ 3 ಕೋಟಿ ಕೊಟ್ಟು ತೊಗೊಂಡ್ರು. ನೀರು ತೊಗೊಂಬರಕ್ಕೆ ಇಟ್ಟಿದ್ದಾರೆ ಅವನ್ನ. ಈಗ 2 ಮ್ಯಾಚ್ ಆಡಿಸ್ತಾ ಇರೋದು ಅವನ್ನ. ಫ್ಯಾನ್ಸ್ ಏನಾನ ಹೇಳ್ತಾ ಇರಲಿಲ್ಲ ಅಂದರೆ ಅವ್ನು ನೀರು ಕುಡ್ಸೋಕ್ಕೆ ಇಟ್ಬಿಡ್ತಾ ಇದ್ರು. ಅದಕ್ಕೋಸ್ಕರ ಇವರು ಚೆನ್ನಾಗಿರೋ ಪ್ಲೇಯರ್ಸ್ನ ತೊಗೊಬೇಕು. ಯಾರು ಪರ್ಫಾರ್ಮ್ ಮಾಡ್ತಾರೆ. ರಚಿನ್ 180 ಕೋಟಿಗೆ ಹೋದ, ಅದಕ್ಕೆ ಬಿಡ್ ಮಾಡಲ್ಲ. ಯಾವುದೋ ಬೇರೆ ಚೆನ್ನಾಗಿ ಆಡ್ದಿಲ್ದ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಿರೋ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡ್ತಾರೆ. ಏನು ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೋ ಮ್ಯಾನೇಜ್ಮೆಂಟ್. 7 ಮ್ಯಾಚ್ ಅಲ್ಲಿ 1 ಮ್ಯಾಚ್ ವಿನ್ ಆಗಿದ್ದಾರೆ. ಇವಾಗ ಸೋತೋಗಿದ್ದಾರೆ. ಇವಾಗ ಇವತ್ತಿಂದು ಸೇರ್ಸಿದ್ರೆ ಏನ್ ಅನ್ಸುತ್ತೆ, ಈ ಸರಿ ಕಪ್ ಗೆಲ್ತಾರಾ 2024 ಅಂತ? ಕನ್ಸು ಕಾಣ್ಬೇಡಿ ಆ ಥರದ್ದು. ಹೋಪ್ಸ್ ಎಲ್ಲ ಫುಲ್ ಇಟ್ಕೊಂಡು ಇಷ್ಟು ದುಡ್ಡು ಕೊಟ್ಟು ಇಲ್ಲಿ ಬರಬೇಡಿ, ಅದೇನೇ ಹೇಳೋದು. ಅದ್ರ ಬದಲಿಗೆ ಜಿಯೋ ಸಿನಿಮಾಲ್ ಮ್ಯಾಚ್ ನೋಡ್ಕೊಂಡು ಮನೇಲೇ ಇರಿ ಅಂತೀನಿ ನಾನು.